ಯುವಜನ ಹಾಗೂ ಕ್ರೀಡಾ ಇಲಾಖೆ ಭಾರತ ಸರ್ಕಾರ ವತಿಯಿಂದ ಮತ್ತು ಕರ್ನಾಟಕದ ರೀಜನಲ್ ಡೈರೆಕ್ಟರ್ ಆಫ್ NSS ಕೋಆರ್ಡಿನೇಟರ್ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಿಂದ ನಮ್ಮ ಕಾಲೇಜಿನಲ್ಲಿ ದಿನಾಂಕ 6 ಮಾರ್ಚ್ 2026 ಒಂದು ಡಿಬೇಟ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಡಿಬೇಟ್ ಕಾರ್ಯಕ್ರಮ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದರ ಟಾಪಿಕ್ ಏನಿದೆಪ್ಪ ಅಂತಂದ್ರೆ 50 years ಆಫ್ ಎಮರ್ಜೆನ್ಸಿ ಲೆಸನ್ ಫಾರ್ ಇಂಡಿಯನ್ ಡೆಮೋಕ್ರಸಿ. ಅಂದ್ರೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ತುರ್ತು ಪರಿಸ್ಥಿತಿಯ 50 ವರ್ಷಗಳ ಅಂತ. ಇದರ ಉದ್ದೇಶ ಏನಪ್ಪ ಅಂದ್ರೆ ಅವಾಗ 1975 ಮನೆಯಿಂದ 77ವರೆಗೆ ತುರ್ತು ಪರಿಸ್ಥಿತಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಇಂದಿರಾ ಗಾಂಧಿ ಅವರು ಅವಾಗ ಏನು ತುರ್ತು ಪರಿಸ್ಥಿತಿನ ಹಮ್ಮಿಕೊಂಡಿದ್ರು ಆ ವಿಷಯ ಕುರಿತು ಇಲ್ಲಿ ಪರ ಮತ್ತು ವಿರೋಧ ವಿಷಯಗಳನ್ನು ಎಲ್ಲಾ ಮಕ್ಕಳಿಗೆ ಏನಂದ್ರೆ ಇವು ಭಾರತೀಯಲ್ಲಿರ್ತಕ್ಕಂಥ ಯುವ ಪೀಳಿಗೆಗಳಿಗೆ ತುರ್ತು ಪರಿಸ್ಥಿತಿ ಅಂದರೆ ಏನು, ಅದರ ಅವಶ್ಯಕತೆಗಳೇನು, ಅದನ್ನ ಹಮ್ಮಿಕೊಳ್ಬಾರ್ದು ಅಥವಾ ಅದರಿಂದ ಬೀಳ್ತಕ್ಕಂಥ ಪರಿಣಾಮಗಳೇನು, ಭಾರತದ ಅಥವಾ ಒಂದು ರಾಷ್ಟ್ರೀಯ ಅಭಿವೃದ್ಧಿ ಮೇಲೆ ಬೀಳ್ತಕ್ಕಂಥ ಪರಿಣಾಮಗಳು ಏನದಾವ, ಅದರಿಂದ ಏನು ಪ್ರಗತಿಗಳಾಗ್ತವ, ಅದರಿಂದ ಏನು ದುಷ್ಪರಿಣಾಮಗಳಾಗ್ತವ ಅಂತಕ್ಕಂಥ ವಿಚಾರಗಳು ಎಲ್ಲ ಯುವ ಪೀಳಿಗೆಯಲ್ಲಿ ಇರಲಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಸನ್ಮಾನ್ಯ ಶ್ರೀ ನಮ್ಮ ಜನಪ್ರಿಯ ರಾಷ್ಟ್ರೀಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರ ಅಡಿಯಲ್ಲಿ ಈ ಒಂದು ಇದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಅದ್ರಗೋಸ್ಕರವೇ ನಮಗೆ ಬೆಂಗಳೂರಿನ ಡೈರೆಕ್ಟರ್ ಅಂದ್ರೆ NSS ಕೋಆರ್ಡಿನೇಟರ್ ಯಾರಿರ್ತಾರೆ, ಇದು ಈ ಕ್ಯಾಂಪ್ ಏನಿದಪ್ಪ ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್ ಇರ್ತದೆ, ಇನ್ನೊಂದು ಸ್ಟೇಟ್ ಲೆವೆಲ್ ಕ್ಯಾಂಪ್ ಇರ್ತದೆ, ಮತ್ತೆ ಇನ್ನೊಂದು ನ್ಯಾಷನಲ್ ಲೆವೆಲ್ ಕ್ಯಾಂಪ್ ಇರ್ತದೆ. ಇದ್ರದ್ದು ನಾವು ಇವತ್ತು ಏನ್ ಮಾಡ್ತಿದ್ವಿ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಬೀದರ್ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್ ಅನ್ನು ಹಮ್ಮಿಕೊಳ್ತಿದ್ದೀವಿ. ಈ ಬೀದರ್ ಇದ್ರ ಉದ್ದೇಶ ಹೇಳ್ತಂದ್ರೆ ಯುವಕರು ಎಲ್ಲರೂ ಇದ್ರಲ್ಲಿ ಭಾಗವಹಿಸಬೇಕು. ಯುವಕರಂದ್ರೆ 18 ವಯಸ್ಸಿನಿಂದ 25 ವರ್ಷ ಒಳಗಾಗಿರ್ತಕ್ಕಂಥ ಎಲ್ಲ ಯುವಕರು ಭಾಗವಹಿಸಿ ತುರ್ತು ಪರಿಸ್ಥಿತಿ ಅಂದ್ರೆ ಏನು, ಅದ್ರಲ್ಲಿ ಆಗ್ತಕ್ಕಂಥ ಪರಿಣಾಮಗಳೇನು ಅಂತಕ್ಕಂಥದ್ದು ಎಲ್ಲಾ ಮಕ್ಕಳು ಮನವರಿಕೆ ಮಾಡ್ಕೊಳ್ಬೇಕು, ಅವ್ರಿಗೆ ನಾಲೆಜ್ ಬರಬೇಕು. ಯಾಕಂತಂದ್ರೆ ಮೊನ್ನೆ ತಾನೇ ಒಂದು ಬಜೆಟ್ ಪ್ರಿಪರೇಷನ್ ಮಾಡೋಗೋಸ್ಕರ ಬಜೆಟ್ ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ನರೇಂದ್ರ ಮೋದಿ ಅವ್ರದ್ದು ಏನಿದೆಪ್ಪ ಅಂತಂದ್ರೆ ಎಲ್ಲಾ ಮಕ್ಕಳ ಬಲ್ಲಿ ವಿಚಾರಗಳು ಏನದಾವ ತಿಳ್ಕೊಳ್ಬೇಕಂತ ಹೇಳಿ ಅವ್ರನ್ನ ಬಜೆಟ್ ಎದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕು, ಹೇಗೆ ಪ್ರಿಪರೇಷನ್ ಮಾಡ್ಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿ ಅವರ ಇಡೀ ಮಕ್ಕಳಿಗೆ ತಂದು ನಮ್ಮಲ್ಲೂ ಕೂಡ ಒಂದು ಡಿಬೇಟ್ ಕಾರ್ಯಕ್ರಮ ಮಾಡಿದೀವಿ. ಹೀಗಾಗಿ ಮೊನ್ನೆ ಯಾದಗಿರಿದ ಕಾಲೇಜಿನಲ್ಲಿ ಗೌರ್ಮೆಂಟ್ ಡಿಗ್ರಿ ಯಾದಗಿರಿದಲ್ಲಿ ಒಬ್ಬ ವಿದ್ಯಾರ್ಥಿ ಒಂದು ಸಜೆಸ್ಟ್ ಮಾಡ್ದ ಬಜೆಟ್ ನಾವ್ ಹೇಗೆ ಪ್ರಿಪರೇಷನ್ ಮಾಡಬೇಕು, ಎದಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕು ಅಂತಕ್ಕಂಥ. ಆ ವಿದ್ಯಾರ್ಥಿ ಹೆಸರು ಇವತ್ತು ನಾವು ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಂಡನೆ ಮಾಡ್ತಕ್ಕಂಥ ನೋಡ್ತಾ ಇದೀವಿ ನಾವು. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳು ಯುವಕರು ಮುಂದೆ ಬರ್ಲಿ, ಭಾರತ ದೇಶದ ಬಗ್ಗೆ ಪ್ರಗತಿ ಬಗ್ಗೆ ಚಿಂತನೆ ಮಾಡಿ, ರಾಷ್ಟ್ರ ಅಂದ್ರೇನು, ರಾಷ್ಟ್ರ ಸಂಪತ್ತು ಅಂದ್ರೇನು, ರಾಷ್ಟ್ರ ಏನಂತ ತಿಳ್ಕೊಳ್ತಕ್ಕಂಥ ವಿಚಾರವೇ ಈ ಒಂದು ಕಾರ್ಯಕ್ರಮ ಇದೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಅಭಿವೃದ್ಧಿ ಪ್ರಕಾರ ಭಾರತದ ಪ್ರಗತಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳನ್ನ ಮನನ ಮಾಡ್ಕೊಳ್ಬೇಕು, ವಿದ್ಯಾರ್ಥಿಗಳ ಜ್ಞಾನವನ್ನು ಬೆಳೆಸ್ಕೊಳ್ಬೇಕು, ವಿದ್ಯಾರ್ಥಿಗಳಿಂದ ಸಲಹೆಯನ್ನು ಪಡ್ಕೊಳ್ಬೇಕಂತಕ್ಕಂಥ ಉದ್ದೇಶದಿಂದಲೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯಾಕೆ ಯೂತ್ ಹುಡುಗರಿಗೆ ಯಾಕೆ ಇನ್ವಾಲ್ವ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನಾಯಕತ್ವವನ್ನು ಭಾವನೆಯನ್ನು ಬೆಳೆಸ್ಕೋಬೇಕು, ಕೌಶಲ್ಯ ಮತ್ತು ಅಭಿವೃದ್ಧಿ ಭಾವನೆಯನ್ನು ಬೆಳೆಸಬೇಕು. ನಾವು ಇವತ್ತು ಬಹಳ ಯುವಕರು ಹಾಳಾಗ್ತಾ ಇದಾರೆ. ಯುವಕರು ಒಳ್ಳೆ ವಿಚಾರಗಳನ್ನು ಎದ್ರು ಕೂಡ ಬೇರೆ ಬೇರೆ ಚಟಗಳಲ್ಲಿ ಒಳಗಡೆ ಬೇರೆ ಹಾಳಾಗ್ತದಾರೆ. ಹಾಗಾಗಿ ಯುವಕರಿಗೆ ನಾವು ಸೆಳಿಬೇಕು. ಯುವಕರೇ ಹೇಳ್ತಿಲ್ಲ ಇಂದಿನ ಪೀಳಿಗೆ ಮುಂದಿನ ಪರಿಚಯಗಳು ಅಂತ ಹೇಳಿ ನಾವು ಹೇಳ್ತೀವಲ್ಲ, ಆ ಉದ್ದೇಶ ಇಟ್ಕೊಂಡೆ ನರೇಂದ್ರ ಮೋದಿ ಅವರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾಯಕತ್ವ ಬೆಳೀಲಿ ಮಕ್ಕಳ ಹತ್ರ, ಕೌಶಲ್ಯ ಅಭಿವೃದ್ಧಿ ಬೆಳೀಲಿ ಮಕ್ಕಳ ಹತ್ರ ಅಂತ ತಕೊಂಡು ಇದೊಂದು ಕಾರ್ಯಕ್ರಮ ಮಾಡಿದ್ರೆ. ಆಮೇಲೆ ಸಂವಿಧಾನದ ಮೌಲ್ಯಗಳನ್ನು ಮಕ್ಕಳ ಹತ್ರ ಪ್ರಜ್ಞೆಯನ್ನು ಮೂಡಬೇಕು. ಸಂವಿಧಾನ ಅಂದ್ರೆ ಏನು, ಸಂವಿಧಾನ ಇರ್ತಕ್ಕಂಥ ಅವಶ್ಯಕತೆಗಳೇನು, ಸಂವಿಧಾನ ಇರ್ತಕ್ಕಂಥ ವಿಷಯಗಳೇನು, ಅದ್ರ ಮೌಲ್ಯವೇನು ಅಂತಕ್ಕಂಥದ್ದು ಬಲವರ್ಧನೆ ಮಾಡ್ಬೇಕಾದ್ರೆ, ಬಲಿಷ್ಠ ಮಾಡ್ಬೇಕಾದ್ರೆ ಮಕ್ಕಳ ಆ ಕುರಿತು ಜ್ಞಾನ ಪಡಿಬೇಕು. ಹಾಗಾಗಿ ಸಂವಿಧಾನದ 75 ವರ್ಷಗಳಿಂದ ಇಲ್ಲಿವರೆಗೆ ಸಂವಿಧಾನ ಜಾರಿಗೆ ಬಂತು 75 ವರ್ಷ ಆದ್ರೂ ಕೂಡ ಸಂವಿಧಾನದ ಅಡಿಯಲ್ಲಿ ಸರ್ಕಾರ ಆಗ್ಲಿ ಪ್ರಗತಿ ಆಗ್ಲಿ ಅಭಿವೃದ್ಧಿಯಲ್ಲಿ ನಡೀತದೆ ಇಲ್ಲೋ ಅಂತಕ್ಕಂಥದ್ದು ಯುವ ಪೀಳಿಗೆಯ ಮನದಲ್ಲಿ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ತಮ್ಮಲ್ಲಿ ನಾವ್ ಏನ್ ಹೇಳ್ತೀವಿ ಈ ಒಂದು ಕಾರ್ಯಕ್ರಮ ನಾವು ದಿನಾಂಕ 6 ಬೆಳಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಗುಲ್ಬರ್ಗಾ ಯೂನಿವರ್ಸಿಟಿಯ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಬರ್ತಾ ಇದ್ದಾರೆ. ನಮ್ಮ ಬೀದರ್ ಯೂನಿವರ್ಸಿಟಿಯ ವಿಶೇಷ ಅಧಿಕಾರಿಗಳಾಗಿರ್ತಕ್ಕಂಥ ಗಬಡೆ ಸರ್ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಇದಕ್ಕೆ ಜೂರಿ ಅಂತಕ್ಕಂಥದ್ರೆ ಜಡ್ಜಸ್ ಇದ್ದಾರೆ.
ಜಡ್ಜಸ್ ಪೊಲಿಟಿಕಲ್ ಸೈನ್ಸ್ ಲೆಕ್ಚರ್ ಆಗಿರ್ಬೋದು, ಕಾಮರ್ಸ್ ಲೆಕ್ಚರ್ ಪ್ರೊಫೆಸರ್ ಆಗಿರ್ಬೋದು, ಮತ್ತೆ ಕನ್ನಡ ಪ್ರೊಫೆಸರ್ ಆಗಿರ್ಬೋದು, ಇಂಗ್ಲಿಷ್ ಪ್ರೊಫೆಸರ್, ಹಾಗೆ 5 ರಿಂದ 6 ಜೂಡಿಯಸ್ ಬರ್ತಿದ್ದಾರೆ, ಅಂದ್ರೆ ಜೂನಿಯರ್ ಜಡ್ಜ್ಗಳು ಬಂದಿರ್ತಾರೆ. ಆ ವಿದ್ಯಾರ್ಥಿಗಳು ಕೇವಲ 3 ನಿಮಿಷಗಳು ಮಾತಾಡಬೇಕು. ಈ ತುರ್ತು ಪರಿಸ್ಥಿತಿಯ ಕುರಿತು ವಿದ್ಯಾರ್ಥಿಗಳು 3 ನಿಮಿಷಗಳು ಮಾತಾಡಬೇಕು. ಆ 3 ನಿಮಿಷಕ್ಕೆ ಸುಮಾರು 100 ವಿದ್ಯಾರ್ಥಿಗಳು ನಮ್ಮಲ್ಲಿ ಭಾಗಿಯಾಗ್ತಾ ಇದ್ದಾರೆ. 100 ವಿದ್ಯಾರ್ಥಿಗಳು ಮಾತಾಡ್ತಿದ್ದಾರೆ. ಆ ಮಾತಾಡ್ತಕ್ಕಂಥದ್ದು, ಡಿಬೇಟ್ಸ್ ಮಾಡ್ತಕ್ಕಂಥದ್ದು ಏನಿದೆಪ್ಪ ಅಂತಂದ್ರೆ ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲಿಷ್ ನಲ್ಲಿ ಮಾತಾಡ್ಬೋದು, ಮತ್ತು ಹಿಂದಿಯಲ್ಲಿ ಮಾತಾಡ್ಬೋದು. 3 ಭಾಷೆಗಳನ್ನ ಒಳಗೊಂಡು ಮಕ್ಕಳು ಮಾತಾಡ್ಬೇಕಾಗ್ತದೆ. ಹಾಗಾಗಿ ಅವತ್ತಿನ ದಿವಸ ಆ ಹುಡುಗರು ಮಕ್ಕಳಿಗೆ ಬರ್ಲಾಕೆ ನಾವು TAD ಕೊಡ್ತಾ ಇದ್ದೀವಿ. ಮತ್ತೆ ಅವತ್ತು ಲೈವ್ ಇಡ್ತಾ ಇದ್ದೀವಿ. ಮಕ್ಕಳು ಮಾತಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥ ಲೈವ್ ಇಡ್ತಿದ್ವಿ. ಆಲ್ ಓವರ್ ಕರ್ನಾಟಕಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದಾರೆ. ಈ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಅವತ್ತಿನ ಅಬ್ಸರ್ವ್ ಮಾಡ್ತಾ ಇದೆ, ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್. ಹಾಗೆ ಲೈವ್ ಇಡ್ತಾ ಇಟ್ಟಿದೀವಿ. ಆಮೇಲೆ ಆ ಮಕ್ಕಳಿಗೆ ಏನಾದ್ರು ಯಾವ ವಿಷಯಗಳ ಕುರಿತು ಮಾತಾಡ್ತಾರೆ ಅಂತಕ್ಕಂಥದ್ದು, ಮತ್ತು ಆ ಮಕ್ಕಳಿಗೆ ಆ ಇಡೀ ಬೀದರ್ ಡಿಸ್ಟ್ರಿಕ್ಟ್ ಬರ್ತಕ್ಕಂಥವ್ರಿಗೆ TAD ಕೊಡ್ತಾ ಇದ್ದೀವಿ. ಅವತ್ತಿನ ದಿನ ಉಪಹಾರ ಇರ್ತದೆ, ಟೀ ಇರ್ತದೆ, ಟಿಫಿನ್ ಇರ್ತದೆ, ಕಾಫಿ ಇರ್ತದೆ. ಹಾಗಾಗಿ ಈ ತರ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಇದು ಉದ್ದೇಶ ಏನಪ್ಪಾ ಅಂದ್ರೆ, ಆಕ್ಚುಲಿ ಇದು ಬೀದರ್ ಡಿಸ್ಟ್ರಿಕ್ಟ್ ನಲ್ಲೇ ಪ್ರಾಪರ್ ಮಾಡ್ಬೇಕನ್ನತಕ್ಕಂಥದ್ದು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಯೂರ್ ಕುಮಾರ್ ಅಂತ ಹೇಳಿ ಯುವಜನ ಕೇಳಲಿಕ್ಕೆ ಅಧಿಕಾರಿಗಳಾದರೆ, ಬೀದರ್ ಅಧಿಕಾರಿಗಳಿದ್ದಾರೆ. ಹಾಗಾಗಿ ಹೋದ ವರ್ಷ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಇದಕ್ಕೆದಲ್ಲೇ ಯಾಕೆ ಮಾಡ್ತೀರಿ, ನೀವು ಬೀದರ್ಕ್ ಮಾಡ್ರಿ ಅಂತ ಹೇಳಿ ಯಾರೋ ಹೇಳಿದ ಕಡೆಯಿಂದಾಗಿ ಕ್ಯಾನ್ಸಲ್ ಆಗಿತ್ತು. ಸರ್, ಈ ಸಲ ನೀವು ಮಾಡ್ರಿ. ನನ್ನ ಉದ್ದೇಶ ಏನಿತ್ತಪ್ಪ ಅಂದ್ರೆ, ಈ ಕಾರ್ಯಕ್ರಮ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಕ್ಯಾಂಪ್ ಇಲ್ಲಿ ಮಾಡೋ ಉದ್ದೇಶ ಅಂದ್ರೆ, ಇದು ನಮ್ಮ ಚುಡುಪ ಕಾಲೇಜು ಬಹಳ ದೂರ ಇದೆ, ಇಡೀ ಕಾಲೇಜು ಚೆನ್ನಾಗಿದೆ, ಚೆನ್ನಾಗಿ ಬೆಳಿತಾ ಇದೆ ಅಂತ ಹೇಳಿ ಎಲ್ಲ ಮಕ್ಕಳ ಹತ್ರ, ಮಕ್ಕಳ ಪೇರೆಂಟ್ಸ್ ಹತ್ರ, ಮತ್ತೆ ಇಡೀ ಊರಿನ ಜನರ ಹತ್ರ ಎಲ್ಲರಿಗೆ ಒಂದು ಒಳ್ಳೆ ಅಭಿಪ್ರಾಯಗಳು ಬರಲಿ ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೀವಿ. ಹಾಗಾಗಿ ತಾವು ಕೂಡ ಅವತ್ತಿನ ದಿವಸ 6ನೇ ತಾರೀಕು ದಿವಸ ತಾವೆಲ್ಲರೂ ಬಂದು ಒಂದು ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಬಂದು ನಮ್ದೆಲ್ಲ ಕಾರ್ಯಕ್ರಮವನ್ನು ನೋಡ್ಕೊಂಡು ತಾವೆಲ್ಲ ಬರಬೇಕು ಅಂತ ಹೇಳೋ ಉದ್ದೇಶದಿಂದ ತಮಗೆ ಕರೆದಿತ್ತು. ಹಾಗಾಗಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೆ ಮಟ್ಟದ ಈ ಒಂದು ಭಾಷಣ ಸ್ಪರ್ಧೆ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ತುರ್ತು ಪರಿಸ್ಥಿತಿಯ 50 ವರ್ಷಗಳ ಕುರಿತು ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗಿದೆ. ಜೊತೆಗೆ ಆ ಒಂದು ಭಾಗವಹಿಸಬೇಕಾಗ್ತಕ್ಕಂತ ವಿದ್ಯಾರ್ಥಿಗಳು ಆಗಿರ್ಬೋದು ಅಥವಾ ಬೀದರ್ ಜಿಲ್ಲೆಯ ಯುವಕರಾಗಿರ್ಬೋದು, ಅವರು ಒಂದು 18 ರಿಂದ 25 ವರ್ಷ ವಯೋಮಾನದವರಾಗಿರ್ಬೇಕು. ಅವರಿಗೆ 3 ನಿಮಿಷದ ಒಂದು ಸಮಯಾವಕಾಶ ನೀಡಲಾಗಿರುತ್ತದೆ. 3 ನಿಮಿಷದಲ್ಲಿ ಅವರು ಈ ಒಂದು ತುರ್ತು ಪರಿಸ್ಥಿತಿಯ ಒಂದು ವಿಷಯದ ಮೇಲೆ ಪ್ರಜಾಪ್ರಭುತ್ವಕ್ಕೆ ಅದರ ಪಾಠ ಏನು ಅಂತಕ್ಕಂತ ತಮ್ಮ ಒಂದು ಅಭಿಪ್ರಾಯವನ್ನು ಅವರು ಮಂಡಿಸಬೇಕು. ಆ ಒಂದು ಅಭಿಪ್ರಾಯವನ್ನು ಜಡ್ಜ್ ಮಾಡುವುದಕ್ಕೆ ಒಂದು ಪರಿಣಿತವಾದ ಒಂದು ಗುಂಪು ಇರುತ್ತೆ, ಜಡ್ಜಸ್ ಗುಂಪು ಇರುತ್ತೆ. ಆ ಒಂದು ಗುಂಪು ವಿವಿಧ ಒಂದು ಅಂಶಗಳನ್ನು ಪರಿಗಣಿಸಿ ಆ ಒಂದು ಅವರ ಆಯ್ಕೆ ಮಾಡಲಾಗ್ತದೆ. ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಯುವಕರು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ತಾರೆ. ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ದೇಶದ ರಾಷ್ಟ್ರ ಮಟ್ಟದ ಒಂದು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸುತ್ತಾರೆ. ಒಟ್ಟಾರೆ ದೇಶದ ಅಭಿವೃದ್ಧಿ ಆಗ್ಬೇಕಾಗಿತ್ತು, ದೇಶ 2047ರಲ್ಲಿ ವಿಕಸಿತ ಭಾರತ ಆಗ್ಬೇಕಾಗಿತ್ತು ಅಂತಂದ್ರ ದೇಶಕ್ಕೆ ಸಂಬಂಧಪಟ್ಟ ರಾಷ್ಟ್ರೀಯ ವಿಚಾರಗಳಲ್ಲಿ ಭಾಗವಹಿಸಬೇಕಾಗಿದೆ. ಹೀಗಾಗಿ ಒಂದು ಮೈ ಭಾರತ್ .gov.in ಅಂತಕ್ಕಂಥ ವೆಬ್ಸೈಟ್ ನಲ್ಲಿ ಎಲ್ಲಾ ಯುವಕರು ತಮ್ಮ ಒಂದು ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗ್ತಿದೆ. ಯಾವ ಯುವಕರು ಈ ಒಂದು ವೆಬ್ಸೈಟ್ ನಲ್ಲಿ ಭಾಗವಹಿಸಿರ್ತಾರೆ, ಈಗಾಗಲೇ ಹೇಳಿರ್ತಕ್ಕಂಥ ವೆಬ್ಸೈಟ್ myBharat.gov.in, ಅವರಿಗೆ ಮಾತ್ರ ಈ ಒಂದು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಆಗಿರ್ತದೆ. ಅಂತವ್ರು ಮಾತ್ರ ತಮ್ಮ ವಿಚಾರಗಳನ್ನು ಮಂಡನೆ ಮಾಡ್ಬೇಕಾಗ್ತದೆ. ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು 2ನೇ ಹಂತವಾಗಿರ್ತಕ್ಕಂಥ ರಾಜ್ಯ ಮಟ್ಟದಲ್ಲಿ ಹೋಗ್ತಾರೆ. ಅಲ್ಲಿ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಒಟ್ಟಾರೆ ದೇಶದ ಒಂದು ವಿಕಾಸ 2047ರಲ್ಲಿ ಆಗ್ಬೇಕಾಗಿತ್ತು ಅಂತಂದ್ರೆ ಯುವಕರ ಪಾತ್ರ ಮುಖ್ಯ ಆಗಿದೆ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಒಂದು ಕಾರ್ಯಕ್ರಮ ಬೀದರ್ ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ, ಕೇವಲ ನಮ್ಮ ಕಾಲೇಜಿನಲ್ಲಿ ಮಾತ್ರ ಈ ಒಂದು ಕಾಲೇಜು ಆಯ್ಕೆಯಾಗಿರುವುದು ನಮಗೆಲ್ಲರಿಗೆ ಸಂತೋಷದ ವಿಷಯ ಆಗಿದೆ. ಈ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಜಯಕುಮಾರ್ ಶಿಂದೆ ಅವರಿಗೆ ನಮ್ಮ ಕಾಲೇಜು ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗುವುದಕ್ಕೆ ಸಹಾಯ ಆಗಿರೋದಕ್ಕೆ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. So we cordially invited the students from various colleges of Bidar districts
and the topic is given already. The competition will be held on the 6th March 26 at 10 a.m. in the morning hours, and the participant can register through the link mybharat.gov.in, and also spot registration is also available, and the attractive prizes and the certificate will be awarded to the winners and the participants. So no, there is no restrictions, and we are providing the breakfast, tea, lunch, and all. So for the participant, jury members will be there, and 3 to 5 minutes will be given. And depends on the jury members. We have categorized 100 marks for that. That marks will be distributed. Depends on. 100 marks will be awarded. Content should be relevant for 20 marks, and clarity of the structure 15 marks, and verbal communication and body language for 25 marks, and innovation and creativity 20 marks, language and fluency 10 marks, and adherence to the time 10 marks. Total it covers 100 marks. So prizes will be distributed, also the certificates. So if they continue for, they are getting the prizes, they go for the state level, then for the next level. Thank you. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.